ಒಂದಾನೊಂದ್ ಕಾಲದಲ್ಲಿ ತಾರಾಪುರ್ ಅನ್ನೋ ಗ್ರಾಮದಲ್ಲಿ ಅಲೋಕ್ನಾಥ್ ಅಂತ ಒಂದು ಬಡವನಿದ್ದ. ಅವನಿಗೆ ಚಮೇಲಿ ಅಂತ ಮಗಳ್ ಬಿಟ್ಟು ಬೇರೆ ಯಾರೂ ಇಲ್ಲ. ಅದರಿಂದ ಚಮೇಲಿಗೆ ಯುಕ್ತ ವಯಸ್ಸು ಬಂದಕ್ಕೆ ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡ್ಬೇಕಂತ ಅನ್ಕೋತಾನೆ ಅಲೋಕ್ನಾಥ್. ಆದ್ರೆ ಅವನಿಗೆ ಮದುವೆ ಮಾಡಕ್ಕೆ ಸಾಕಷ್ಟು ದುಡ್ಡು ಅವನತ್ರ ಇಲ್ವೇ ಇಲ್ಲ. ಅದರಿಂದ ಮಗಳ ಮದ್ವೆ ಹೇಗೆ ಮಾಡೋದು ಅಂತ ಬೇಜಾರ್ ಪಡ್ತಾ ಇದ್ದ. ಇದು ಈ ತರ ಇದ್ದಾಗ ಚಮೇಲಿಗೆ ಸಣ್ಣ ವಯಸ್ಸಿನಿಂದಲೇ ಭೂತ ಪಿಶಾಚಗಳ ಕತೆಗಳು ಕೇಳೋದಂದ್ರೆ ತುಂಬಾ ಇಷ್ಟ. ಅಂತ ಕತೆಗಳನ್ನ ಕೇಳ್ತಾ ಕೇಳ್ತಾ ಅವಳಿಗೆ ಹೆದರಿಕೆ ಅಂದ್ರೆ ಏನಂತಾನೆ ಗೊತ್ತಿಲ್ಲದೆ ಹೋಯ್ತು. ಒಂದಿನ ಅಲೋಕ್ನಾಥ್ ಅವರ ಮನೆಗೆ ಊಟಕ್ಕೆ ಎಲ್ಲರನ್ನು ಕರೆದು ಸಂತೋಷವಾಗಿ ಅಲ್ಲಿ ಮಾತಾಡ್ತಾ ಇರುವಾಗ ಅಲ್ಲಿಗೆ ಅವನ ಬಾಲ್ಯ ಸ್ನೇಹಿತನಾದ ಠಾಕೂರ್ ಕೂಡ ಬಂದಿದ್ದ. ಠಾಕೂರ್ ಚೆನ್ನಾಗಿ ವ್ಯಾಪಾರ ಮಾಡಿ ಒಳ್ಳೆ ಹಣನ ಸಂಪಾದನೆ ಮಾಡಿಟ್ಟಿದ್ದ. ಎಲ್ಲರತ್ತ ತುಂಬಾ ಅಹಂಕಾರದಿಂದ ಮಾತಾಡ್ತಾ ಇದ್ದ. ಅಲ್ಲಿಯ ಕಾರ್ಯಕ್ರಮಗಳು ಅರ್ಧರಾತ್ರಿಯವರೆಗೂ ನಡೀತಾನೆ ಇತ್ತು. ಜನಗಳು ಸುಮಾರು ಜನ ಬಂದದ್ರಿಂದ ತಯಾರು ಮಾಡಿದ ತಿಂಡಿಗಳೆಲ್ಲ ಖಾಲಿ ಆಯ್ತು. ನನಗೆ ಇನ್ನೂ ರೊಟ್ಟಿ ಬೇಕಂತ ಕೇಳಿದಕ್ಕೆ ಅಲೋಕ್ನಾಥ್ ಅವನ ಮಗಳನ್ನ ಕರೆದು, ಅಮ್ಮ, ನೀನು ದಾದಾ ಡಾಬಾಕ್ ಹೋಗಿ ನಾನ್ ಕೇಳಿದೆ ಅಂತ ಸ್ವಲ್ಪ ರೊಟ್ಟಿಗಳನ್ನ ತಕೊಂಡ್ ಬಾ, ಬೇಗ ಈಗ್ಲೇ ಹೊರಡು. ಆ ಮಾತನ್ನ ಕೇಳ್ದ ಠಾಕೂರ್ ಆಶ್ಚರ್ಯಪಟ್ಟು, ದಾದಾ ಡಾಬಾ ಸ್ಮಶಾನಕ್ಕೆ ಆ ಕಡೆ ಇದೆ ಅಲ್ವಾ? ಸ್ಮಶಾನದೊಳಗೆ ಹೋಗೋಕೆ ಚಮೇಲಿಗೆ ಹೆದರಿಕೆ ಆಗಲ್ವಾ? ಆಗ ಅಲೋಕ್ನಾಥ್, ಗೆಳೆಯ, ನನ್ ಮಗಳಿಗೆ ಹೆದರಿಕೆ ಅಂದ್ರೆ ಏನೋ ಗೊತ್ತಿಲ್ಲ ಅಂತ ಗರ್ವದಲ್ಲಿ ಹೇಳ್ದ. ಅಪ್ಪ ಹೇಳಿದ ತರಾನೇ ಡಾಬಾಕ್ ಹೋಗಿ ರೊಟ್ಟಿಗಳನ್ನ ತಕೊಂಡ್ ಬಂದ್ಲು ಚಮೇಲಿ. ರೊಟ್ಟಿಗಳೆಲ್ಲ ತಿಂದ ಮೇಲೆ ಪ್ರಶಾಂತವಾಗಿ ಕೂತ್ಕೊಂಡು ಠಾಕೂರ್ ಅಲೋಕ್ನಾಥಿನ ಹತ್ರ, ಅಮಾವಾಸ್ಯ ದಿನ ಅರ್ಧರಾತ್ರಿ ನಿಮ್ ಮಗಳು ಸ್ಮಶಾನಕ್ ಹೋಗಿ ಒಂದು ಬುರುಡೆ ತರಕಾಗತ್ತಾ ಅಂತ ಅವನತ್ರ ಕೇಳ್ದ. ಗೆಳೆಯ, ಇಷ್ಟಕ್ ಮುಂಚೆನೆ ನಾನ್ ಹೇಳ್ದ ಅಲ್ವಾ, ನನ್ ಮಗಳಿಗೆ ಹೆದರಿಕೆ ಅಂದ್ರೆ ಏನಂತ ಅಸಲೇನೂ ಗೊತ್ತಿಲ್ಲ. ನಿನಗೊಂದು ಸಾಕ, ಬೇಕಾದ್ರೆ ಅಲ್ಲಿರುವ ಎಲ್ಲ ಬುರುಡೆಗಳನ್ನ ತಗೊಂಡ್ ಬರ್ತಾಳೆ. ಅಸಾಧ್ಯ, ಅರ್ಧರಾತ್ರಿ ದಿನ ಒಂದ್ ಹುಡುಗಿ ಸ್ಮಶಾನಕ್ ಹೋಗಿ ಬುರುಡೆಗಳನ್ನ ತಕೊಂಡ್ ಬರೋದು ಆಗುವ ಕೆಲಸ ಅಲ್ವೇ ಅಲ್ಲ. ನನ್ ಮಗಳು ಚಮೇಲಿ ನೀನ್ ಹೇಳಿದ ತರ ಅರ್ಧರಾತ್ರಿ ಸ್ಮಶಾನಕ್ ಹೋಗಿ ಬುರುಡೆ ತರೋಕೆ ಸಿದ್ಧವಾಗಿದ್ದಾಳೆ. ನೀನ್ ಕೇಳಿದ್ದನ್ನ ಅವಳು ತಕೊಂಡ್ ಬರ್ತಾಳೆ ನೋಡು, ಆಗೇನ್ ಹೇಳ್ತೀಯ ಅಂತ ನಗಾಡ್ತಾ ಅಲೋಕ್ನಾಥ್ ಕೇಳಿದ. ಹಾಗಾದ್ರೆ 100 ಬಂಗಾರ ಕಾಸುಗಳು ಕೊಡ್ತೀನಿ. ಆಗ ಠಾಕೂರ್ ಅಮಾವಾಸ್ಯ ದಿನ ಮುಷಾರಫ್ ಅಂತ ಒಂದು ಮುದುಕನನ್ನ ಕರೆದು ದುಡ್ಡಿನ ಆಸೆ ತೋರಿಸಿ ಅರ್ಧರಾತ್ರಿ ಸ್ಮಶಾನದಲ್ಲಿ ಏನ್ ಮಾಡ್ಬೇಕೋ ಹೇಳಿದ. ಆಮೇಲೆ ಠಾಕೂರ್ ಅಲೋಕ್ನಾಥ್ನ ಹತ್ರ ಬಂದು, ನಾವು ಇಷ್ಟಕ್ ಮುಂಚೆ ಮಾತಾಡ್ಕೊಂಡ ತರ ನಿನ್ ಮಗಳನ್ನ ಇವತ್ತು ಅರ್ಧರಾತ್ರಿ ಸ್ಮಶಾನಕ್ಕೆ ಕಳಿಸಿ ಬುರುಡೆನೆ ತರಿಸಿ ನೋಡೋಣ. ಅಪ್ಪ ಹೇಳಿದ ತರ ಚಮೇಲಿ ಸ್ಮಶಾನಕ್ಕೆ ಹೊರಟ್ಲು. ಸ್ಮಶಾನದಲ್ಲಿ ಠಾಕೂರ್ ಪ್ಲಾನ್ ಹಾಕಿದ ತರಾನೇ ಒಂದು ಸಮಾಧಿ ಹಿಂದೆ ಆ ಮುದುಕ ಮುಷಾರಫ್ ಬಚ್ಚಿಟ್ಕೊಂಡು ಕುತ್ಕೊಂಡಿದ್ದ. ಚಮೇಲಿ ಅಲ್ಲಿ ಕತ್ತಲಲ್ಲಿ ಹುಡುಕುತ್ತಾ ಒಂದು ಬುರುಡೆನ ನೋಡಿ ತೆಗಿಲಿಕ್ ಹೋದಾಗ ಆಗ ಮುಷಾರಫ್ ಒಂದು ಕೀಚಿಗೊಂತಿನಲ್ಲಿ, ಯಾರ್ ನೀನು, ಇಲ್ಲಿಗ್ಯಾಕೆ ಬಂದಿದ್ಯಾ? ಚಮೇಲಿಯಾಗ ಹೆದರ್ಕೊಳ್ಳದೆ, ನನ್ ಕತೆ ನಿಂಗ್ಯಾಕೆ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ನೀನ್ ಅಸಲ್ ಯಾರು? ನಾನೊಂದು ಭಯಂಕರವಾದ ದೆವ್ವ, ನಾನು ಈ ಸ್ಮಶಾನದಲ್ಲೇ ಜೀವಿಸ್ತಾ ಇರ್ತೀನಿ. ಹೌದಾ, ನಾನು ಇಲ್ಲಿಗೊಂದು ಬುರುಡೆ ತಕೊಂಡ್ ಹೋಗೋಣ ಅಂತ ಬಂದಿದ್ದೀನಿ, ನಿನ್ನ ಆಸ್ತಿಯನ್ ತಕೊಂಡ್ ಹೋಗೋಣ ಬಿಡು ಅಂತ ಹೇಳ್ತಾ ಅಲ್ಲಿದ್ದ ಒಂದು ಬುರುಡೆನ ಕೈಯಲ್ಲಿ ತಕೊಂಡ್ಲು. ಏ ಹುಡುಗಿ, ಬೇಕಂತ ಪ್ರಾಣದ ಮೇಲೆ ತಕೊಂಡ್ ಬರ್ಬೇಡ, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗೋ. ನಾನ್ ಯಾರಿಗೂ ಹೆದರಲ್ಲ, ಸಣ್ಣದಿರುವಾಗಿಂದನೇ ನಾನು ದೆವ್ವದ ಜೊತೆ ಯುದ್ಧ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ನಿನಗೆ ಧೈರ್ಯವಿದ್ರೆ ನಾನ್ ಮುಂದೆ ಬಂದು ನಿಲ್ಲು. ನಿನ್ ಮಾತನ್ನ ಕೇಳ್ತಾ ಇದ್ರೆ ಸಂತೋಷವಾಗಿದೆ. ನಿನ್ ಕೈಯಲ್ಲಿರುವ ಬುರುಡೆ ನನ್ನ ಅಮ್ಮಂದು, ಅದನ್ನ ಮುಟ್ಕೋಬೇಡ. ಚಮೇಲಿ ಅದನ್ನ ಬದಿಗೆ ಬಿಸಾಕಿ ಇನ್ನೊಂದು ಬುರುಡೆನ ತೆಗಿಲಿಕ್ ಹೋದ್ಲು. ಬೇಡ ಬೇಡ ಬೇಡ, ಅದು ನನ್ನ ಅಪ್ಪನ ಬುರುಡೆ, ಅದನ್ಯಾಕೆ ಮುಟ್ಕೊಂಡ್ಯಾ? ಆ ಮಾತನ್ನು ಕೇಳಿದ ಚಮೇಲಿ ಕೈಯಲ್ಲಿದ್ದ ಬುರುಡೆನ ಕಳಗ್ ಬಿಸಾಕಿ ಕೋಪದಲ್ಲಿ ಆ ಸಮಾಧಿ ಹಿಂದೆ ಹೋಗಿ ನಿಂತ್ಕೊಂಡ್ಲು. ಕತ್ತಲೆಯಲ್ಲಿ ಅಲ್ಲಿ ಕೂತ್ಕೊಂಡಿದ್ದ ಮುಷಾರಫ್ನ ಬೋಳ್ಮಂಡೆ ಅವಳಿಗೊಂದು ಬುರುಡೆದ ತರ ಕಾಣಿಸಿತು. ಆದ್ರೆ ಅದು ಆಚೆ ಈಚೆ ತೂಲ್ತಾ ಇರೋದನ್ನು ನೋಡಿ ಚಮೇಲಿಗೆ ಕೋಪ ಬಂದು, ಓ ಬೋಳ್ಮಂಡೆ ದೆವ್ವ, ಇನ್ನೊಂದ್ ಮಾತು ಮಾತಾಡಿದ್ರೆ ಈಗ್ಲೇ ನಿನ್ ತಲೆ ಮೇಲೆ ಆ ಕಲ್ಲನ್ನ ಹಾಕಿ ನಿನ್ ಬುರುಡೆನೇ ಇಲ್ಲಿಂದ ತಕೊಂಡ್ ಹೋಗ್ತೀನಿ, ಜಾಗ್ರತೆ ಅಂತ ಹೇಳಿ ಮುಷಾರಫ್ ತಲೆ ಮೇಲೆ 4 ಸಾರಿ ಕಾಲಲ್ಲಿ ಗಟ್ಟಿಯಾಗಿ ಒದ್ಲು. ಚಮೇಲಿ ಕೊಟ್ಟ ಪೆಟ್ಟಿಗೆ ಮುಷಾರಫ್ ಮೂರ್ಛೋಗ್ಬಿಟ್ಟ.
ಆಗ ಅಲ್ಲಿದ್ದ ಒಂದು ಬುರುಡೆನ ತಕೊಂಡು ಚಮೇಲಿ ಮನೆಗ್ ಬಂದ್ಬಿಟ್ಲು. ಟಾಗೂರ್ ತಾನು ಸೋತೋಗ್ಬಿಟ್ಟ ಅಂತ ಒಪ್ಕೊಂಡು 100 ಬಂಗಾರ ಕಾಸನ್ನ ಕೊಟ್ಟು, ಗೆಳೆಯ, ನೀನ್ ಹೇಳ್ದ ತರ ನಿನ್ ಮಗಳು ಚಮೇಲಿ ತುಂಬಾ ಧೈರ್ಯಶಾಲಿ. ನೀನ್ ಒಪ್ಕೊಂಡ್ರೆ ನಿನ್ ಮಗಳನ್ನ ನಾನ್ ನನ್ ಸೊಸೆ ಮಾಡ್ಕೋತೀನಿ. ಟಾಗೂರ್ ಮಾತಿಗೆ ಸಂತೋಷಪಟ್ಟು ಅವಳನ್ನ ಟಾಗೂರ್ ಮಗನಿಗೆ ಕೊಟ್ಟು ಮದುವೆ ಮಾಡ್ಸಿದ.